ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ, ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಇಷ್ಟು ಎನರ್ಜಿಟಿಕ್ ಆಗಿ. ಲಾಸ್ಟ್ ಟೈಮ್ ಬರ್ಡೇ ವ್ಲಾಗ್ ಅಂತೂ ಎನರ್ಜಿಯಾಗಿ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ವ್ಲಾಗಾರು ಎನರ್ಜಿಯಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗ್ ಅಂತಂದರೆ, ಇವತ್ತು ಸ್ಯಾಟರ್ಡೇ, ನಂಗೆ ಕಾಲೇಜ್ ರಜೆ ಆಯಿತು. ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ. ಆಲ್ಮೋಸ್ಟ್ ಇವಾಗ 3:10 ಆಗಿದೆ ಟೈಮು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಬೋರ್ ಆಗ್ತಿತ್ತು ನನಗೆ. ಏನು ಮಾಡೋದು, ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ಮೈಕು ಸೊ ಬೆಳಗ್ಗೆಯಿಂದ ಬೋರ್ ಆಗ್ತಿತ್ತು. ಏನಂದರೆ ಏನೂ ಕೆಲಸ ಮಾಡಿಲ್ಲ. ಎಷ್ಟು 1 ಗಂಟೆಗೆ ಎದ್ದು ಕೆಲಸ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ಸೌಂಡ್ ಇದಾಗೋಯಿತು. ಇವಾಗ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿರಲಿಲ್ಲ, ಸುಮ್ಮನೆ ಕೂತಿದ್ದೆ. 1 ಗಂಟೆ ಏನಂದ್ರೆ ಏನೂ ಮಾಡಿರಲಿಲ್ಲ. ನಾಷ್ಟ ಮಾಡಿ ಕೂತಿದ್ದೆ, ಫೋನ್ ನೋಡ್ಕೊಂಡು ಟಿ ವಿ ನೋಡಿಕೊಂಡು. ಸೊ 1 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸ್ದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಕೂಡ ಮಾಡಿದೆ. ಇನ್ನೇನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಾರ್ಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಪಾರ್ಕ್ ಅಂತಂದರೆ ನಮ್ಮೂರಲ್ಲೇ ಪಾರ್ಕ್ ಆಗಿದೆ ಗೈಸ್. ಐ ಆಮ್ ಪ್ರೌಡ್ ಆಫ್ ಇಟ್. ಪ್ರೌಡ್ ಮಾಡ್ಬೋದು ನಮ್ಮೂರಲ್ಲಿ ಪಾರ್ಕ್ ಇದೆ ಅಂತ ಹೇಳೋಕ್ಕೆ. ಲಾಸ್ಟ್ ಟೈಮು ಊರಿಗೆ ಪಾರ್ಕಿಗೆ ಆಟಾಡಬೇಕು ಅಂತಂದರೆ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿ ಪಾರ್ಕಿಗೆ ಹೋಗ್ತಾಯಿದ್ದು. ಬಟ್ ಈ ಸತ ನಮ್ಮೂರಲ್ಲೇ ಪಾರ್ಕ್ ಆಗಿದೆ. ನಾನು ಅದರದ್ದು ಒಂದು ಸತನೂ ವ್ಲಾಗ್ ಮಾಡಿಲ್ಲ. ಬರ್ಡೇ ಮಾರ್ನಿಂಗಲ್ಲಿ ಪೂಜೆ ಇತ್ತು, ಅವತ್ತು ನಾನು ಅಲ್ಲಿ ದೇವಸ್ಥಾನ ಹತ್ರ ಹೋಗೋಕ್ಕಾಗಲಿಲ್ಲ ಅಂಥೇಳಿ ವ್ಲಾಗು ಮಾಡಿಲ್ಲ. ಸೊ ಇವತ್ತು ಫ್ರೀ ಆಗಿದ್ದೀನಲ್ಲ, ಸೊ ಹೋಗಿ ಒಂದು ವ್ಲಾಗ್ ಮಾಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇಷ್ಟೇ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ 4 ಗಂಟೆಗೆ ಓಪನ್ ಮಾಡ್ತಾರೆ ಅನಿಸುತ್ತೆ. 4 ಗಂಟೆಗೆ ಹೋಗಿ ಜನ ಸೇರಿಬಿಡ್ತಾರೆ ಗೈಸ್. ಜನದ ಮುಂದೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಖಾಲಿ ಇದ್ದಾಗಲೇ ಹೋಗಿ ವ್ಲಾಗ್ ಮಾಡಿಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್. ನಮ್ಮೂರಲ್ಲೂ ಒಂದು ಪಾರ್ಕ್ ಆಗಿದೆ ಅಂತ ಹೇಳ್ಕೊಳಕ್ಕೆ ಹೇಳಿ ಒಂದು ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಖುಷಿ ಆಗ್ತಿದೆ ನನಗೆ. ಸೊ ಅಲ್ಲಿಗೆ ಹೋಗ್ತಾ ವ್ಲಾಗ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಪೂಜೆ ಕೂಡ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಈ ಹೂವುಗಳೆಲ್ಲ ನಮ್ಮ ಗಿಡದ್ದೇ ಗೈಸ್, ಇವತ್ತು ಬಿಟ್ಟಿರೋದು. ಸೊ ಪೂಜೆ ಕೂಡ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಪೂಜೆ ನೋಡಿ, ಟೈಮ್ ಬಂದು 3:15 ಆಗಿದೆ. ಪೂಜೆ ಬೇಗನೆ ಮುಗಿಸಿದ್ದೀನಿ. ನಮ್ಮಮ್ಮ ಡ್ಯಾಡಿ ಮಮ್ಮಿ ಇಬ್ಬರು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ಅವ್ರು ಬರೋದಿನ್ನು 3-4 ಡೇಸ್ ಆಗುತ್ತೆ. ನಾನು ಅಣ್ಣ ಇಬ್ಬರೇ ಇರೋದು. ಅಣ್ಣ ಅವನು ಕಾಲೇಜ್ಗೆ ಹೋಗಿದ್ದಾನೆ. ಸೊ ಇವಾಗ ಒಬ್ಬಳೇ ಇದ್ದೀನಿ. ಸೊ ಇವತ್ತು ಇನ್ನೊಂದು 3-4 ದಿನ ನಾನು ಅಣ್ಣ ಇಬ್ಬರೇ ಇರ್ತೀವಿ. ಸೊ ನೋಡೋಣ ಹೇಗೆಲ್ಲ ಇರುತ್ತೆ. ಆದಷ್ಟು ವ್ಲಾಗ್ಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೋರ್ ಆಗ್ತಿದೆ ಗೈಸ್. ನಾನು ಏನು ಮಾಡಲಿ, ನಮ್ಮ ಮನೇಲಿ ತಿಂಡಿಗಳು ಗೈಸ್ ಏನು ಗೊತ್ತಾ, ಇನ್ನೊಂದು ಇದು ತೋರಿಸ್ತೀನಿ. ಇದನ್ನು ನನ್ನ ತಮ್ಮ ನೋಡಿದ್ರೆ ಫುಲ್ ಖುಷಿಯಾಗುತ್ತೆ. ತಮ್ಮ ಅನ್ನೋದೇ ಬರುತ್ತೆ. ನನ್ನ ಅಕ್ಕಿ ನೋಡಿದ್ರೆ ಅಂತ ಫುಲ್ ಖುಷಿಯಾಗ್ಬಿಡ್ತಾನೆ. ಸೊ ನನ್ನ ಬರ್ಡೇಗೆ ಅವನು ಬರೋಕ್ಕಾಗಿರ್ಲಿಲ್ವಲ್ಲ. ಸೊ ನನಗೋಸ್ಕರ ಈ ಗಿಫ್ಟ್ನ ಅವನು ಕೊಟ್ಟು ಆಲ್ಮೋಸ್ಟ್ 1 ವೀಕ್ ಆಯಿತು. 1 ವೀಕ್ ಆದ್ರೂ ನಾನು ಓಪನ್ನೇ ಮಾಡಿಲ್ಲ. ಓಪನ್ ಮಾಡೋಕ್ಕೆ ನನಗೆ ಮನಸ್ಸೇ ಬಂದಿಲ್ಲ. ಸೊ ಥ್ಯಾಂಕ್ ಯು ವಿಕ್ಕಿ, ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು. ಸೊ ಇಷ್ಟು ಚೆನ್ನಾಗಿರೋ, ನನ್ನ ಡ್ರೈ ಫ್ರೂಟ್ಸ್ ಇರೋದು ಇಷ್ಟ ಆಗಲ್ಲ, ನಟ್ಸ್ ಇರೋದು. ಸೊ ನನಗೆ ಬಬಲ್ಸ್ ತೊಗೊಬಂದು ಕೊಟ್ಟಿದ್ದಾನೆ. ಇದನ್ನು ತಿನ್ನೋಕ್ಕಿನ್ನೂ ಟೈಮ್ ಸಿಕ್ಕಿಲ್ಲ. ಓಪನ್ ಮಾಡಿದಾಗ ಬೇಕಾದ್ರೆ ವ್ಲಾಗ್ ಮಾಡ್ತೀನಿ ಗೈಸ್. ನೋಡಿದ್ರೆ ಓಪನ್ ಮಾಡೋಕ್ಕೆ ಮನಸ್ಸು ಬರೋಲ್ಲ ನನಗೆ. ನೋಡ್ತೀನಿ ಫ್ರಿಜ್ಜಲ್ಲಿರ್ತೀನಿ. ಸೊ ಎಷ್ಟೊಂದು ಜನ ನನ್ನ ಥರನೇ ಇರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ತಿಂಡಿ ಇದೆ, ಏನೂ ತಿನ್ನೋಕ್ಕೆ ಮನಸ್ಸಿಲ್ಲ. ಸೊ ನೋಡಿ, ಅಡುಗೆ ಮನೆಯೆಲ್ಲ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ. ನಮ್ಮಮ್ಮ ನೋಡಿದ್ರೆ ಫುಲ್ ಖುಷಿಯಾಗೋಯ್ತಾರೆ, ಇಷ್ಟು ಕ್ಲೀನಾಗಿ ನನ್ನ ಮಗಳು ಅಡುಗೆ ಮನೆ ಇಟ್ಟಿದ್ದಾಳಲ್ಲ ಅಂಥೇಳಿ. ಸೊ ಬೆಳಗ್ಗೆ ಮಾಡಿದ್ದು ರೈಸು, ಮಮ್ಮಿ ರಾತ್ರಿ ಬಸ್ಸಾರು ಮತ್ತು ಪಲ್ಯ ಮಾಡಿದರು. ಸೊ ಅದೇ ಎಲ್ಲ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಟು ಅಡುಗೆ ಮನೆನ ಫುಲ್ ಕ್ಲೀನ್ ಮಾಡಿದ್ದೀನಿ ಗೈಸ್. ನೋಡಿ, ಇಲ್ಲೂ ತಿಂಡಿ, ಇದು ತಿಂಡಿ ಏನೋ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿದ್ದು, ಇನ್ನೂ ಊಟ ಕೂಡ ಮಾಡಿಲ್ಲ. ಏನು ಮಾಡ್ತಾರೆ, ಎಲ್ಲ ನನ್ನ ಥರನೇ ಇರ್ತಾರೆ ಅನಿಸುತ್ತೆ ಆಲ್ಮೋಸ್ಟ್. ಸೊ ನಾನು ಪಾರ್ಕ್ ಹತ್ರ ಹೋಗೋಕ್ಕೆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಹೋಗಬೇಕು, ಲೆಟ್ಸ್ ಗೋ. ಹೋಗಲ್ಲ, ಇಷ್ಟು ಬೇಗ ಹೋಗಲ್ಲ, 3:30-4 o'clock ಹೋಗ್ತೀನಿ. ನೋಡೋಣ.
4 o'clock ಆಗಿಲ್ಲದೆ ಇರೋ ಕಾರಣ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ, ಅನ್ನ ತಿನ್ನೋಕೆ ಮೂಡಿಲ್ಲ. ಸೊ ಅದಕ್ಕೆ ಲೈಟಾಗಿ ಬ್ರೆಡ್ ರೋಸ್ಟ್ ಮಾಡೋಣ ಅಂಥೇಳಿ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಇಲ್ಲ, ನನಗೆರಡು, ಅಣ್ಣ ಬಂದಾಗ ಅಣ್ಣಂಗೆ ತಿನ್ನೋಕ್ಕೆ 2 ಮಾಡೋಕ್ಕೆ 4 ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಇದೆ, ಇದು ಏನದು DBC ತಂದಾಗ ಕೊಟ್ಟಿದ್ದು, ಹಂಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನು ಹಾಕ್ಕೊಂಡು ತಿಂದರೆ ಮುಗೀತು. ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ತಿಂತಾಯಿದ್ದೀನಿ ನಾನು. ಮಧ್ಯಾಹ್ನ ಊಟ ಮಾಡಿಲ್ಲ, ಇದೆ ಇವಾಗ ಊಟ. ಸೊ ಇಟ್ ವಾಸ್ ದ ಈವ್ನಿಂಗ್ ಸ್ನ್ಯಾಕ್ಸ್, ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಸಿರಪ್. ವಾವ್. ಸೊ ಫೈನಲಿ 4 o'clock ಆಯಿತು, 4-5 ಆಯಿತು ಆಲ್ರೆಡಿ. ಇವಾಗ ಹೋಗೋಣ. ನಂಗೆ ಗೊತ್ತಿಲ್ಲ, ಒಬ್ಬಳೇ ಅಷ್ಟು ದೂರ ಹೋಗ್ತೀನೋ ಇಲ್ವೋ, ಏನು ಅನಿಸುತ್ತೆ ನೋಡೋಣ. ಜನ ಜಾಸ್ತಿ ಹಾಕೋದ್ರಲ್ಲಿ ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಬೇಗ ಓಪನ್ ಆಗಿದ ತಕ್ಷಣ ಹೋದರೆ ವೀಡಿಯೋ ಮಾಡ್ಕೊಂಡು ಬಂದ್ಬಿಡ್ಬೋದು ಅಂತ ಅಷ್ಟೇ. ಸೊ ಲೆಟ್ಸ್ ಗೋ, ಹೋಗೋಣ ಇವಾಗ. ಇದು ಎಂಟ್ರೆನ್ಸ್ ಫಾರ್ ಪಾರ್ಕ್, ಹಂಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಸೊ ಇದು ಇಲ್ಲಿಂದನೇ ಹೋಗ್ಬೇಕಾಗಿರೋದು. ಸೊ ನಾವು ಸ್ಟಾರ್ಟಿಂಗ್ ಈ ಊರಿಗೆ ಬಂದಾಗ ಕಾರ್ ನಿಂತಿದೆಯಲ್ಲ, ಆ ಮನೇಲಿದ್ದು, ಆಮೇಲೆ ಈ ಮನೆಗೆ ಬಂದು, ಆಮೇಲೆ ಆ ಮನೇಲಿ, ಅಲ್ಲಿಂದ ಡೈರೆಕ್ಟ್ ಇವಾಗಿರೋ ಮನೆ ಕೆಳಗಡೆಗೆ ಹೋಗಿದ್ದಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗಿದೆ ನಮ್ಮ ಮನೆ. ಈ ಊರಿಗೆ ಬಂದು 13 years ಆಯಿತು. ಪಾರ್ಕ್ ಓಪನ್ನೇ ಆಗಿಲ್ಲ. ಪಾರ್ಕ್ ಓಪನ್ ಆಗೋಕ್ಕೆ ಮುಂಚೆ ಬಂದಿದೆಯಲ್ಲ, 10 ನಿಮಿಷದಿಂದ ಬಂದು ಆ ತಾತನ ಕೈ ಬೈಸ್ಕೊಂಡಂತೆ. ಸೊ ಅಲ್ಲಿ ದಿನೇಶ ಬಂದು ಓಪನ್ ಮಾಡ್ದೆ ಇವಾಗ ಜಸ್ಟ್. ಆಗಲೇ ಹತ್ಬಿಟ್ಟ ಜಾರ್ಬಂಡಿಗೆ ಇದ್ದು ಅಂತ. ಇದು ನಾಗರಕಟ್ಟೆ. ನಾನು ಬರೋದಕ್ಕೂ ಪಾರ್ಕ್ ಗೇಟ್ ಓಪನ್ ಆಗೋದಕ್ಕೂ ಒಂದಾಯ್ತು ನೋಡಿ. ನಾನು ಬಂದಿದ್ದಕ್ಕೆ ಪಾರ್ಕ್ ಗೇಟ್ ಓಪನ್ ಆಗಿರೋದು. ಸೊ ನಮ್ಮ ಚಿಳ್ಳೆ ಗ್ಯಾಂಗ್ಗಳು ಗೇಟ್ ಓಪನ್ ಆಗೋಕ್ಕಿಂತ ಮುಂಚೆ ಬಂದು ಇವಾಗ ಆಲ್ರೆಡಿ ಅಲ್ಲಿ ಆಟಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಇನ್ನೂ ಯಾರೂ ಬಂದಿಲ್ಲ. ನಾವೇ ಸ್ಟಾರ್ಟಿಂಗ್. ಇವನೇ ಓಪನ್ ಮಾಡಿದವನು, ಸೈಕಲ್ ರಾಜ. ಯಾವಾಗೂ ಇದು ನಮ್ಮ ಊರಿನ ಪುಟಾಣಿ ಪಾರ್ಕ್. ಹೇಳು ಸೀನಾ. ಏಯ್ ಸುಮ್ಮನಿರೋ. ಸೊ ಇನ್ನೂ ಯಾರೂ ಬಂದಿಲ್ಲ, ನಾವೇ ಸ್ಟಾರ್ಟಿಂಗ್. ಸೊ ಕರ್ನಾಟಕ ಫ್ಲ್ಯಾಗ್. ನಾನು ಹೇಳಿ, ನನ್ನ ಮಕ್ಕಳಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಸಾಯ್ತಾರೆ. ಹಾಡು ಬರ್ತೀನಿ ನಾನು. ಸೊ ಫೈನಲಿ ಪಾರ್ಕ್ ಹತ್ರ ಬಂದೆ. ಯಾರೂ ಇರೋಲ್ಲ ಅಂದ್ಕೊಂಡೆ ಬಂದೆ, ಆಲ್ರೆಡಿ ಎಲ್ಲರೂ ಇದ್ದಾರೆ ಇಲ್ಲೇ. ಏನು ಅಷ್ಟು ಜನ ಇಲ್ಲ, ಇವಾಗಷ್ಟು ಕಡಿಮೆ, ಒಂದು 5-6 ಹಂಗೆ ಸಿಕ್ಕಾಪಟ್ಟೆ ಮಕ್ಕಳೇ. ಬರೋ ಮಕ್ಕಳೆಲ್ಲ ನಮ್ಮೂರು ಪಾರ್ಕಲ್ಲೇ ಇರ್ತಾರೆ. ಸೊ ದಿಸ್ ಈಸ್ ಅವರ್ ಪಾರ್ಕ್, ಅವರ್ ವಿಲೇಜ್ ಪಾರ್ಕ್. ವಿ ಆರ್ ಪ್ರೌಡ್ ಆಫ್ ಇಟ್. ನಾನು ವಿಡಿಯೋ ಮಾಡ್ತಾರೆ ಎಲ್ಲ ನನ್ನೇ ನೋಡ್ದವ್ರೆ, ಅದಕ್ಕೆ ನಾನು ಯಾರೂ ಇಲ್ಲದೇ ಇದ್ದಾಗ ಬರೋಣ ಅಂದ್ಕೊಂಡೆ. ಬಟ್ ಮಕ್ಕಳೆಲ್ಲ ನನಗಿಂತ ಫಸ್ಟ್ ಅವ್ರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಸೊ ಓಪನ್ ಆಗಿ 2 weeks ಆಯಿತು. 2 weeks ಆದರೂ ನಾನು ಇವತ್ತೇ ಬಂದಿರೋದು. ಸೊ ಚೆನ್ನಾಗಿದೆ, ಪುಟಾಣಿ ಪಾರ್ಕ್. ಅಂದರೆ ಒಂದು 10 years ನಾವು ಈ ಊರಿಗೆ ಬಂದಾಗ ಇಲ್ಲೆಲ್ಲ ಫುಲ್ ಕಾಡಿತ್ತು. ಕಾಡಿಂದ ಇವಾಗ ಸ್ವಲ್ಪ ಅಪ್ಡೇಟ್ ವರ್ಷನ್ ಆಗಿ ಒಂದು ಪಾರ್ಕ್, ಮತ್ತು ಅಲ್ಲಿ ಕುಡಿಯೋ ನೀರು ಮಾಡಿದ್ದಾರೆ. ಅಲ್ಲೊಂದು ಕುಡಿಯೋ ನೀರು, ಮತ್ತು ಇದು ಅಂಗನವಾಡಿ, ನಮ್ಮೂರಿನ ಅಂಗನವಾಡಿ. ಇದು ಹಳೇದು ಒಂದಿದೆ, ಹಳೇದು ಆ ಕಡೆ ಅಂಗಡಿ ಪಕ್ಕದಲ್ಲಿದೆ. ಇದು ಹೊಸ ಅಂಗನವಾಡಿ. ಸೊ ಖಾಲಿ ಇರೋ ಜಾಗದಲ್ಲಿ ಸ್ಕೂಲ್ ಕಟ್ಟಿಸ್ತಾರಂತೆ.
ಏ ದಿನೇಶ ಬಿಡ ಬೀಳ್ತಾನೆ. ಸೊ ಈ ಫುಲ್ ಆಟ ಜಾಲಿ ಜಾಲಿ ಅವ್ರಿಗೆಲ್ಲ ಗೇಮ್ಗಳೆಲ್ಲ ಇದು ಇರೋದ್ರಿಂದ. ಸೊ ಈ ಕಡೆ ಗೇಮ್ ಚಿಕ್ಕ ಮಕ್ಕಳು ಆಟ ಆಡೋದು, ಮತ್ತು ಆ ಕಡೆ ವರ್ಕೌಟ್ ಮೀನ್ಸ್ ಜಿಮ್ಮು ಮತ್ತು ಏನಂತ ಎಕ್ಸಸೈಸ್ ಮಾಡೋದು ಆ ಕಡೆ ಇದೆ. ಸೊ ಇದು ಓಪನ್ ಮಾಡಿದ ದಿನ ನಾನು ಬಂದೇ ಇರಲಿಲ್ಲ. ಸೊ ಅದೇ ನಾಗರಕಟ್ಟೆ ದೇವಸ್ಥಾನ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ಅದು ಕುಡಿಯೋ ನೀರು, ಅದು ದೇವಸ್ಥಾನ, ಅಂಗನವಾಡಿ. ಸೊ ಅಲ್ಲಿ ಖಾಲಿ ಇರೋ ಜಾಗದಲ್ಲಿ ಸ್ಕೂಲ್ ಬರುತ್ತೆ, ಗೌರ್ಮೆಂಟ್ ಸ್ಕೂಲ್. ಇದು ನನ್ನ ಮಗನೇ ಟ್ಯೂಷನಿಗೆ ಬಂದರೆ ಆನು ಅನ್ನಲ್ಲ ಊನು ಅನ್ನಲ್ಲ. ಇಲ್ಲಿ ನೋಡಿ ಎಷ್ಟು ಎಗರಾಡ್ತೀಯ ನೀನು. ಹಾಂ ಅಲ್ಲಿ ನೋಡಿ. ಹಾಂ ನಾನು ಮಾಡಿದೆ ವಿಡಿಯೋ, ನೀನೇನು ನೋಡಬೇಡ. ಸೊ ದಿಸ್ ಈಸ್ ವರ್ಕೌಟ್ ಮೀನ್ಸ್ ಎಕ್ಸಸೈಸಸ್ ಮಾಡೋವಂಥದ್ದು. ಜಾಸ್ತಿ ಜನ ಇದ್ದಾಗ ಆಟ ಆಡಬೇಡ್ರಿ, ಕಮ್ಮಿ ಜನ ಇದ್ದಾಗ ಸುಮ್ಮನೆ ಕೂತ್ಕೊಳ್ರಿ. ನೀನೇ ದುಕ್ಕೊಂಡು ಆಟ ಆಡಬೇಕು. ವಿಡಿಯೋ ಪೂರ್ತಿ ಬರೀ ದಿನೇಶನೇ ಕಾಣಿಸ್ತಾನೆ. ಸೊ ನಾನು ಇದಾಡ್ತಾ ಇದ್ದೀನಿ. ಇದು ಆಟ ಆಡೋದು, ಇದು ಎಕ್ಸಸೈಸ್ ಅಂತೂ ಯಾರೂ ಮಾಡಲ್ಲ. ಫುಲ್ ಮಕ್ಕಳ ಇದನ್ನು ಆಟ ಆಡೋಕ್ಕೆ ಹಿಡ್ಕೊಬಿಟ್ಟವ್ರೆ. ಅವ ನೀನು ಇರೋ ಅಷ್ಟು ದಪ್ಪಕ್ಕೆ ಇನ್ನೂ ಸಣ್ಣ ಆಗ್ಬಿಡ್ಬೇಕು. ಇವನೊಬ್ಬನೇ ಇದ್ದಾನೆ. ಇವ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಬೇಜಾನ್ ಜನ ಬರ್ತಾರೆ. ಅಯ್ಯ ಇನ್ನು ಯಾರ್ಯಾರೋ ಪ್ರೀತು ಅವ್ರು ಯಾರ್ಯಾರೋ ಬರ್ತಾರೆ. ಇವಾಗ ಒಬ್ಬನೇ ಅವನೇ, ಅದಕ್ಕೆ ಏನು ಆಟ ಆಡಬೇಕು ಅಂತ ಗೊತ್ತಾಯ್ತಲ್ಲ ಅಲ್ವಾ. ಹುಲ್ ಮೇಲೆಲ್ಲ ಹತ್ತಿರ ತಾತ ಬಂದು ಹೊಡಿತಾರೆ ನಿನಗೆ. ಏನಕ್ಕೆ ಸೈಕಲ್ ತೊಳಿಯಕ್ಕ ಅಮ್ಮ. ಸೊ ಇಲ್ಲಾರು ದಪ್ಪ ಇರೋರು ಇಲ್ಲ ಆಟ ಆಡೋ, ಏನದು ವರ್ಕೌಟ್ ಮಾಡೋಕ್ಕೆ ಎಲ್ಲ ಸಣ್ಣ ಇರೋರೆ ಸುಮ್ಮನೆ ಇದನ್ನು ಆಟ ಆಡೋಕ್ಕೆ ಮಡಿಕೋತಾರೆ ಅಷ್ಟೇ. ಇವಾಗ ಫುಲ್ ಕಮ್ಮಿ ಇದ್ದಾರೆ ಜನ. ಜಾಸ್ತಿ ಆಗೋದ್ರೆ ಅಂತೂ ಯಾವ ಆಟನೂ ಆಡೋಕ್ಕೆ ಆಗಲ್ಲ ಅಲ್ವಾ, ಅಷ್ಟು ಜನ ಇರ್ತಾರೆ. ಸೊ ಫೈನಲಿ ಪಾರ್ಕಿಗೆ ಬಂದು ಅರ್ಧ ಗಂಟೆ ಆಯಿತು. ನಾನು ಅರ್ಧ ಗಂಟೆಯಿಂದ ಆಟಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಸೊ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಇನ್ನು 4:30 5ಗೆ ಫುಲ್ ಜನ ಇರ್ತಾರಂತೆ. ಸೊ ಅವಾಗ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ವಾಕಿಂಗ್ ಮಾಡೋಕ್ಕೆ ನಾನು ಬಂದು ಒಂದಷ್ಟು ವರ್ಷಗಳ ಹಿಂದೆ ಇಲ್ಲಿ ಫುಲ್ ಕಾಡು. ಏನು ಈ ಕಡೆ ಜನನೇ ಬರ್ತಾ ಇರಲಿಲ್ಲ. ಜನ ಇಲ್ಲದೇ ಇರೋ ಜಾಗಕ್ಕೆ ಇವಾಗ ಒಂದು ಪಾರ್ಕ್ ಅಂತ ಮಾಡಿದ್ದಾರೆ. ಖುಷಿ ಆಗುತ್ತೆ. ನಾವೆಲ್ಲ ಪಾರ್ಕ್ ಆಟಾಡಬೇಕು ಅಂದಾಗೆಲ್ಲ ವಿ ಹ್ಯಾವ್ ಟು ಗೋ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಪಾರ್ಕ್ ಆಟಾಡಬೇಕು ಅಂತಂದರೆ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ಹಂಗೇನಿಲ್ಲ. ಪಾರ್ಕ್ ಅಂತ ಬಂದರೆ ನಮ್ಮೂರಲ್ಲೇ ಪಾರ್ಕ್ ಇದೆ. ಸೊ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಮುಚ್ಚ ಬಾಯಿಲ್ಲ, ನಾನು ಮಾತಾಡ್ತಾ ಇದ್ದೀನಿ ಕಣ. ಸೊ ನಮ್ಮೂರಲ್ಲಿ ಮಕ್ಕಳೇ ಇಲ್ಲ ಅಂದ್ಕೊಂಡಿದ್ದು. ಮಕ್ಕಳೇ ಇಲ್ಲ ಅಂದ್ಕೊಂಡಿದ್ದು. ಪಾರ್ಕ್ ಸ್ಟಾರ್ಟ್ ಆದಾಗಿಂದ ಇಲ್ಲ ಅಂದ್ರೆ 100 ಮಕ್ಕಳು ಮೇಲವ್ರೆ. ಇವಾಗ ಸ್ವಲ್ಪ ಕಮ್ಮಿ. ಬಂದ ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಜನ ಅಂದರೆ ಜನಸಾಗರ. ಹೊಡಿತೀನಿ ಸೀನಾ. ಸೊ ಇದಿಷ್ಟು ನಮ್ಮ ಊರಿನ ಪಾರ್ಕಿನ ಅಪ್ಡೇಟ್. ಸೊ ಆ ಕಡೆ ಇನ್ನೂ ಹಾಗೆ ಇದೆ ನೋಡಿ, ಫುಲ್ ಇನ್ನೂ ಹಂಗೆ ಇದೆ, ಫುಲ್ ಕಾಡು. ಇನ್ನೂ ಈ ಕಡೆ ಎಲ್ಲ ಏನೂ ಮಾಡಿಲ್ಲ. ಇಲ್ಲಿ ಈ ಕಡೆ ಒಂದು ಸರೌಂಡಿಂಗಲ್ಲಿ ಮಾಡಿದ್ದಾರೆ. ದಿನ ಬೆಳಗ್ಗೆ ಬಂದಿಲ್ಲ ರೌಂಡ್ಸ್ ಹೊಡಿಬೋದು ಆರಾಮಾಗಿ. ಬಟ್ ವಿ ಹ್ಯಾವ್ ನೋ ಟೈಮ್.
ಅಲ್ಲಿ ಪಾರ್ಕಲ್ಲಿ ಆಟ ಆಡೋಕ್ಕೆ ಇಬ್ಬರು ಯಾವ ರೇಂಜಿಗೆ ಓಡ್ಬಿಟ್ಟವ್ರೆ. ಒಬ್ಬ ಇನ್ನೊಬ್ಬ ಅಲ್ಲೋನೆ. ಯಾ ಒಬ್ಬ ಫೋನ್ ಹಿಡ್ಕೊತ ನಿಶೋಗಂಡ. ಸೊ ಅಲ್ಲಿ ಚಿಕ್ಕ ಮಕ್ಕಳು ಬನ್ನಿ ಯಾವ ರೇಂಜಿಗೆ ಆಟ ಆಡ್ತವ್ರೆ ನೋಡಿ ಅಲ್ಲಿ. ಹಾಯ್ ಮಂಜಣ್ಣ. ಮಂಜಣ್ಣ ನಾನು ಹೋಯ್ತಾ ಇದ್ದೆ, ಆಗಲೇ ಬರ್ಬೇಕು ತಾನೆ ನೀನು. ನಾನು ನೋಡಿದೆ, ಮಮ್ಮಿ ಕೇಳಿದೆ ಮಂಜು ಅವನ ಅಂತ, ಹೋಯ್ತಾ ಇದ್ದೀನಿ ಬನ್ನಿ ಆಂಟಿ ಅಂತ. ನಿಂದು ಇರಲಿಲ್ಲ ನೋಡಿ ಹೀರೋ. ಓ ಯಾವ ರೇಂಜಿಗೆ ಲೋ ಜಾರೋ ಬಂಡಿ ಕಣೋದು. ಫುಲ್ ನಾಯ್ಸಿ. ಸೊ 4 ಪಾತಿ ಮಾಡಿದ್ದಾರೆ, ಇದೊಂದು ಅದೊಂದು. ಸೊ ಅವೆರಡು ಗ್ರೀನ್ ಹುಲ್ಲಾಕಿದ್ದಾರೆ, ಅದು ಎಕ್ಸಸೈಸಸ್ ಇಲ್ಲಿ ಮಕ್ಕಳು ಆಟ ಆಡೋದು. ಸೊ ಚೆನ್ನಾಗಿದೆ. ನಾನು ಇಷ್ಟು ದಿನ ನೈಟ್ ಬಂದು ಹಂಗೋಗಿ ಹಿಂಗೆ ಹೋಗ್ತಾಯಿದ್ದೆ. ಬರ್ತಾವ್ರು ಒಬ್ಬೊಬ್ಬರೇ ಮಕ್ಕಳು ಬರ್ತಾಯಿದ್ದಾರೆ. ಸೊ ಆಗಲೇ ಜನನೇ ಮಕ್ಕಳೇ ಇರಲಿಲ್ಲ ಅಂದರೆ ನೋಡಿ ಇವಾಗ ಎಷ್ಟು ಜನ ಇದ್ದಾರೆ. ಇಲ್ಲೂ ಆಟ ಆಡ್ತಾಯಿದ್ದಾರೆ, ಇಲ್ಲಿ ಅಲ್ಲಂತೂ ಇನ್ನೂ ಜಾಸ್ತಿ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ಸೊ ಇವಾಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಪಾರ್ಕ್. ನನಗೊಂಥರ ಪೀಸ್ಫುಲ್, ಬಟ್ ಮಕ್ಕಳ ಸೌಂಡ್ ಅಷ್ಟೆ. ಕರ್ನಾಟಕ ಬಾವುಟ. ಸೊ ಫೈನಲಿ ಪಾರ್ಕ್ ಆಟನೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. 1.5 ಅವರಲ್ಲಿದ್ದೆ. ಸೊ ವಿಡಿಯೋ ಮಾಡೋಕ್ಕಂತ ಅಷ್ಟೇ ಹೋಗಿದ್ದು, ಬಿಟ್ಟರೆ ನೋ ಅದರ್ ರೀಸನ್ಸ್ ಪಾರ್ಕಿಗೆ ಹೋಗಬೇಕು ಅಂತ. ಸೊ ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್, ನಾನು ಪಾರ್ಕ್ಗೆ ಹೋಗಿ ಆಟ ಆಡ್ಕೊಂಡು ಬಂದಿದ್ದು ಯಾವಾಗ 5:30ಗೆ. ಅಲ್ಲಿಂದ ಬಂದು ಒಂದು ದೊಡ್ಡ ಕೆಲಸನೇ ಕಾದಿತ್ತು ನನಗೋಸ್ಕರ. ಸೊ ನಮ್ಮ ದೊಡ್ಡಪ್ಪನ ಮನೆ ಕೀ ಕಳೆದೋಗಿತ್ತು ಅಂತ ಹೇಳಿದ್ರು. ಅಲ್ಲಿಂದ ಅಮ್ಮ ಬೇರೆ ಫೋನ್ ಮಾಡಿ ಅಣ್ಣನೂ ಬೈತಾಯಿದ್ರು ಅಂದ್ಬಿಟ್ಟು ಮನೆಯೆಲ್ಲ ಅಂಟ್ಕೊಂಡು ಕೂತ್ಕೊಂಡಿದ್ದೆ. ನಾನು ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ. ನಾನು ಪಾರ್ಕಿಂದ ಬಂದಿದ್ದೆ, ಥರ ಕೀ ಕಳೆದಿದ್ದು. ದೊಡ್ಡಪ್ಪ ಊರಿಂದ ಬಂದಿದ್ದರು, ಬೀಗ ಕೊಡು ಅಂತಾಯಿದ್ರು. ಬೀಗ ಎಲ್ಲೈತೆ ಅಂದರೆ ಅದು ನಮ್ಮ ಅಕ್ಕನ ಮನೇಲಿತ್ತು. ಅದು ಯಾರಿಗೂ ನೆನಪಿಲ್ಲ. ಫುಲ್ಲು ಮನೆಯೆಲ್ಲ ಹುಡ್ಕಾಡಿದ್ದೀನಿ, ಸಿಗಲೇ ಇಲ್ಲ. ಕೊನೆಗೆ ಮಮ್ಮಿ ಅಕ್ಕಂಗೆ ಫೋನ್ ಮಾಡಿ ಬೀಗ ಮಾಡೋರು ನಂಬರ್ ಕೊಡು ಅಂದಾಗ, ಯಾಕೆ ಅಂದಿದ್ದಕ್ಕೆ ಸಂಧ್ಯಾವ್ರ ಮನೆ ಕೀ ಕಳೆದೋಗೈತೆ ಅಂತ ಅದಕ್ಕೆ, ಅದೇ ನಮ್ಮ ಮನೇಲಿ ಐತಲ್ಲ ಅತ್ತೆ ಅಂತ ನಮ್ಮ ಅಕ್ಕ ಅವಾಗ ಹೇಳ್ತೈತೆ. ಸೊ ಫುಲ್ ಟೆನ್ಷನ್ ಅಂತೀರ. ನಮ್ಮ ಅಣ್ಣ ನನಗೆ ಬೈತವನೇ, ನಮ್ಮ ದೊಡ್ಡಪ್ಪನೂ ಇಲ್ಲಿ ಬಂದು ಕೂತ್ಕೊಂಡವ್ರೆ. ಅಲ್ಲಿ ಪಪ್ಪ ಮಮ್ಮಿಗೆ ಬೈತಾಯಿದ್ದಾರೆ. ಫುಲ್ ಟೆನ್ಷನಲ್ಲೇ ಮುಗಿದೋಯ್ತು. ಟೆನ್ಷನಲ್ಲೇ ಮುಗಿದು ಕೊನೆಗೆ ನಮ್ಮ ಅಕ್ಕ ಬೇಗ ತೊಗೊಬಂದು ಕೊಟ್ಟು, ನಾನೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ಹತ್ರ ಹೋಗಿ ಪ್ರಸಾದ ತಿಂದು ಇವಾಗ ಅನ್ನಕ್ಕಿಟ್ಟಿದ್ದೀನಿ. ಸೊ ಎಷ್ಟೊಂದು ಕೆಲಸ ಆಯಿತು, ಬಟ್ ವ್ಲಾಗ್ ಮಾಡೋದೇ ಮರ್ತೋಯ್ತು. ಸೊ ಇವಾಗ ಎಂಥ ವ್ಲಾಗ್ ಇಲ್ಲ ಅಷ್ಟೇ. ಸೊ ಅಡುಗೆ ಪ್ರಸಾದ ಪುಳಿಯೋಗರೆ ಮತ್ತು ರಸಾಯನ ಮಾಡಿದರು, ತಿಂದೆ ಅದನ್ನು. ಇವಾಗ ಸಾಂಬಾರು ಐತೆ, ಅದಕ್ಕೆ ಅನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ದೊಡ್ಡಪ್ಪನಿಗೆ ಅಣ್ಣಂಗೆ ನಾನು ತಿಂದೆ, ಅವರಿಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ಅನ್ನಕ್ಕಿಟ್ಟು ಸಾಂಬಾರು ಇಟ್ಟಿದ್ದೀನಿ. ಸಾಂಬಾರು ನೆನ್ನೆದು ಬಸ್ಸಾರಿತ್ತು, ಅದನ್ನೇ ತಿಂತಾಯಿದ್ದೀವಿ ಅಷ್ಟೇ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ, ಬೇಗನೆ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 8 o'clock, 5 minutes ಇದೆ. ಸೊ ಬೇಗನೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫುಲ್ ಮೂಡ್ ಆಫ್ ಆಗೋಯಿತು. ಇಷ್ಟು ಜೋಶಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು, ಬಟ್ ಎಲ್ಲ ಫ್ಲಾಪ್ ಶೋ ಆಗೋಯಿತು.
ವ್ಲಾಗ್ ಮಾಡೋದೇ ಮರ್ತೋಯ್ತು, ಇನ್ನೇನು ವ್ಲಾಗ್ ಇಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಸಿ ಯು.